ಇದು ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸ್ಕೈವಾಕ್ ಇಲ್ಲದೆ ಕಾಲೇಜಿಗೆ ಹೋಗಲು ಪರದಾಡ್ತಿದ್ದ ವಿದ್ಯಾರ್ಥಿಗಳು. ಸುದ್ದಿ ಬೆನ್ನಲ್ಲೇ ಸ್ಕೈವಾಕ್ ನಿರ್ಮಾಣಕ್ಕೆ ವಿ ಸೋಮಣ್ಣರಿಂದ ಗುದ್ದಲಿ ಪೂಜೆ. ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಬಹುದಿನಗಳ ಬೇಡಿಕೆಗೆ ಕೊನೆಗೂ ಸ್ಪಂದನೆ ಸಿಕ್ಕಿದೆ. ಕಾಲೇಜಿನ ಹಳೆಯ ಹಾಗೂ ಹೊಸ ಕಟ್ಟಡಗಳ ನಡುವೆ ಸಂಪರ್ಕ ಕಲ್ಪಿಸುವ ಸ್ಕೈವಾಕ್ ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಹೌದು, ಕಾಲೇಜಿನ 2 ಕಟ್ಟಡಗಳು ರಾಷ್ಟ್ರೀಯ ಹೆದ್ದಾರಿಯ 2 ಬದಿಗಳಲ್ಲಿರುವುದರಿಂದ ವಿದ್ಯಾರ್ಥಿಗಳು ಪ್ರಾಣದ ಹಂಗು ತೊರೆದು ರಸ್ತೆ ದಾಟಬೇಕಾದ ಅನಿವಾರ್ಯತೆ ಇತ್ತು. ಹೀಗಾಗಿ ಈ ಸಮಸ್ಯೆ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿಯನ್ನ ಕೂಡ ಬಿತ್ತರಿಸಲಾಗಿತ್ತು. ಇದೀಗ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕಾಲೇಜಿಗೆ ಭೇಟಿ ನೀಡಿದ ಸಚಿವ ವಿ ಸೋಮಣ್ಣ ಸ್ಕೈವಾಕ್ ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಿ ವಿದ್ಯಾರ್ಥಿಗಳ ಸುರಕ್ಷತೆ ಸರ್ಕಾರದ ಆದ್ಯತೆಯಾಗಿದ್ದು ಶೀಘ್ರದಲ್ಲೇ ಅತ್ಯಾಧುನಿಕ ಸ್ಕೈವಾಕ್ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಷಡಕ್ಷರಿ ಅವರು ಇರ್ಬೋದು, ನಾಗೇಶ್ ಅವರು ಇರ್ಬೋದು, ಇವರು ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಿದ್ದಾರೆ. ಮುಂದೆಯೂ ಕೂಡ ಅದೇ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಮಾಡೋಣ. ನಾನು ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ವಿನಂತಿ ಮಾಡ್ತೀನಿ, ನೀವು ಮಾಡಿದಂಥ ತಂದೆ ತಾಯಿಗಳು ನಿಮ್ಮ ಭವಿಷ್ಯದ ಒಂದು ಹಿಂದೆಗಡೆ ನಿಮಗೋಸ್ಕರಲೇ ಕಾಯ್ತಾ ಇರ್ತಾರೆ. ದೇಶ ವಿಶಾಲವಾಗಿದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿದ್ಯೆಗೋಸ್ಕರವಾಗಿ ನೂರಾರು ಯೋಜನೆಗಳನ್ನು ಮಾಡಿ ಈ ವರ್ಷ 1.5 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಅದಕ್ಕೋಸ್ಕರ ಎಜುಕೇಶನ್ ಇಟ್ಟಿದ್ದೀವಿ. ಶಾಲಾ ಕಾಲೇಜುಗಳಿಗೆ ಮತ್ತೊಂದಿಗೆ ನಾನು ಇಲ್ಲಿ ಬರಬೇಕಾದ್ರೆ ನಾನು ಗವರ್ನರ್ ಅವರು, ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಪರಮೇಶ್ವರ್ ಅವರು ಯೂನಿವರ್ಸಿಟಿಗೆ ಹೋಗಿದ್ವಿ. ನೀವು ಬೆಂಗಳೂರು ಯೂನಿವರ್ಸಿಟಿಗೆ, ತುಮಕೂರು ಯೂನಿವರ್ಸಿಟಿಗೆ ಹೋಗಿದ್ವಿ. ಅಲ್ಲಿ ಉಷಾಸ್ಕಿ ನಮ್ಮ ಇದರಿಂದ 20 ಕೋಟಿ ರೂಪಾಯಿನ ನಾನೇ ತರಿಸ್ಕೊಟ್ಟಿದ್ದೆ. ಇನ್ನೂ 40 ಕೋಟಿ ರೂಪಾಯಿ ಕೊಡ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇನೆ, ಭವಿಷ್ಯ ಭಾರತಕ್ಕೆ ಮುಂದಿನ ಅಡಿಪಾಯವಾಗಿರ್ತಕ್ಕಂಥ ಭವ್ಯ ಭಾರತದ ಭವಿಷ್ಯದ ಮಕ್ಕಳಿಗೆ ವಿದ್ಯೆಯಲ್ಲಿ ಯಾವ ರೀತಿ ಆದ್ಯತೆ ಕೊಡಬೇಕು ಅನ್ನೋದು ದೇಶದ ಪ್ರಧಾನಮಂತ್ರಿಗಳ ಸೂಚನೆ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಣ್ಣ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋಣ. ನಮ್ದೇನು ತಕರಾರಿಲ್ಲ ಗುರು, ನಿನಗೇ ಬೇಕಾ ಜೈ ಅಂತೀವಿ ನಾವು. ಒಳ್ಳೆ ಕೆಲಸ ಆಗ್ಬೇಕಷ್ಟೇನೆ. ಈ ಕೆಲಸ ಯಾರು ಏನೇ ಮಾಡಿದ್ರು ಕೂಡ ದೇಶಕ್ಕೆ ಒಬ್ಬರೊಬ್ರು ಇರೋದು. ಯಾರಪ್ಪ ಈ ದೇಶಕ್ಕೆ ಇರೋದು? ಒಬ್ಬರೊಬ್ರು ಯಾರಪ್ಪ? ಹಾಗೆ ಎಲ್ಲ ಹೋಗೋಣ ಅವ್ರ ಜೊತೆಲಿ. ಇನ್ನು ಸಚಿವರ ಈ ಭರವಸೆಯಿಂದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಿತ್ಯ ಕಾಡುತ್ತಿದ್ದ ಅಪಘಾತದ ಭೀತಿ ದೂರವಾಗಲಿದ್ದು ಸುರಕ್ಷಿತ ಸಂಚಾರಕ್ಕೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಜೊತೆಗೆ ಕಾಲೇಜಿನ ಇತರೆ ಮೂಲಸೌಕರ್ಯ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದು ಎಂದು ಶಾಸಕ ಷಡಕ್ಷರಿ ಅವರು ತಿಳಿಸಿದ್ದಾರೆ. ಇದುವರೆಗೂ ಕಂಪ್ಲೀಟ್ ಕ್ಲೋಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಮಕ್ಕಳು ಈ ಕಡೆ ಆ ಕಡೆ ಹೋದ್ರೆ ಸಮಸ್ಯೆ ಆಗ್ತದೆ. ಅವ್ರು ಇದರಿಂದನೇ ಹೋಗ್ಬೇಕು. ಬ್ಯಾರಿಕೇಡ್ ಹಾಕ್ಬೇಕು. ಬ್ಯಾರಿಕೇಡ್ ಇಲ್ಲ ಅರಸಕೆರೆ ಮಾಡಿದಾರೆ ನೋಡಿ. ಅರಸಕೆರೆ ಕರೆದಿನ ಹೋಗಿ ಡಿವೈಡರ್ ಅದು ಇಲಾಖೆ ಇದು ಮಾಡಿ ಇಲ್ಲ, ಅದು ಹೇಳಿದೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಎಲ್ಲ ಹೇಳಿ ಸೇರಿಸಿದ್ದ. ಅದರಿಂದ ಇವತ್ತು ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಕ್ಷೇತ್ರದ ಮತ್ತೆ ಈ ರಾಜ್ಯದ ರೈಲ್ವೆ ಸಚಿವರಾದಂಥ ಸೋಮಣ್ಣವರು ಇವತ್ತು ಬಂದು ಅದಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇವತ್ತು ಯೋಜನೆ ಪ್ರಾರಂಭ ಆಗಿದೆ. ನನಗೆ ಉದ್ದೇಶ ಇದ್ದಿದ್ದು ಮಕ್ಕಳಿಗೆ ಅನಾನುಕೂಲ ಆಗಬಾರ್ದು. ಮೂಲತಃ ನಾನು ಈ ಕಾಲೇಜಿನ ಇಲ್ಲಿ ಮಾಡಲಿಕ್ಕೆ ಮನಸ್ಸಿರ್ಲಿಲ್ಲ. ಆದರೂ ಅನಿವಾರ್ಯವಾಗಿ ಪ್ರಾರಂಭ ಮಾಡಿಬಿಟ್ಟಿದ್ರು. ನಾನು 5 ಎಕರೆ ಲ್ಯಾಂಡ್ ಕೊಟ್ಟಿದ್ದೆ ನಿಂಗಳ್ಳಿ ಹತ್ರ, ಅಲ್ಲಿ ವಿಶಾಲವಾಗಿ ಕಟ್ಟೋಣ ಅಂತ. ಅನಿವಾರ್ಯವಾಗಿ ಇಲ್ಲಿ ಆಯಿತು. ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರ್ತದೆ. ಅದಕ್ಕೆ ಅದನ್ನು ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಟ್ರಾಫಿಕ್ಕಿಗೆ ಮತ್ತು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಇದನ್ನ ನಿಂತಿ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಸೂಚನೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಇನ್ನು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ಶಾಸಕ ಷಡಕ್ಷರಿ, ಜೆಡಿಎಸ್ ಮುಖಂಡ ಶಾಂತಕುಮಾರ್, ರವಿ ಹೆಬ್ಬಾಕ ಸೇರಿದಂತೆ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.